ಯೇಸು ಕ್ರಿಸ್ತನ ಮಹೋನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಸೊ ದೇವರು ಏರ್ಪಡಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಆಮೇಲೆ ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನನ್ನ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಆಮೇಲೆ ದೇವರು ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನ ಒದಗಿಸಿಕೊಟ್ಟು ಮತ್ತೊಂದು ನೂತನ ದಿವಸವನ್ನ ಶುಭ ಮುಂಜಾನೆಯನ್ನ ಕಾಣ್ಲಿಕ್ಕೆ ದೇವರು ತನ್ನ ಕೃಪೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆತ ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ದೇವರಾಗಿದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅದೇ ರೀತಿಯಾಗಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಬರ್ತಾ ಇರುವಂತ ವಾಗ್ದಾನಗಳ ಮೂಲಕ ದೇವರು ನಮ್ಮನ್ನ ಎಷ್ಟು ಆಶೀರ್ವದಿಸ್ತಾ ಇದ್ದಾರೆ. ನೀವೆಲ್ಲರೂ ಅದರ ಆಶೀರ್ವಾದವನ್ನ ಹೊಂದಿಕೊಳ್ತಾ ಇದ್ದೀರಿ. ದೇವರ ಜೀವವುಳ್ಳ ವಾಕ್ಯ ನಮ್ಮನ್ನ ಎಷ್ಟೋ ಬಲಪಡಿಸುವಂತದ್ದಾಗಿದೆ, ನಮ್ಮನ್ನ ಎಷ್ಟೋ ಧೈರ್ಯಪಡಿಸುವಂತದ್ದಾಗಿದೆ. ಆ ವಾಗ್ದಾನಗಳ ಮೂಲಕ, ಆ ಜೀವದ ಮಾತಿನ ಮೂಲಕ ಕುಗ್ಗಿ ಹೋದಂತೆ ನಮ್ಮನ್ನ ದೇವರು, ನಿರುತ್ಸಾಹಕ್ಕೆ ಒಳಗಾದಂತ ನಮ್ಮನ್ನ ದೇವರು ಉನ್ನತವಾಗಿ ಬಲಪಡಿಸಿ ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಆಮೇಲೆ ಅದು ಮಾತ್ರವಲ್ಲ, ತಪ್ಪು ಮಾಡಿದಾಗ ಸರಿಪಡಿಸುವಂತ ದೇವರು ಕೂಡ ಆಗಿದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ಈ ಒಂದು ಶುಭ ಮುಂಚಾನೆ, ಈ ನೂತನ ದಿನದಲ್ಲಿ ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಆಮೇನ್, ಹಾಲೆಲೂಯಾ. ಹೌದು ಪ್ರಿಯರೇ, ಪ್ರಸ್ತುತ ದಿನಮಾನಗಳು ಬಹಳ ಭಯಂಕರವಾದಂಥ ದಿನಮಾನಗಳು. ಯಾವಾಗ ಏನಾಗುತ್ತದೋ ಕೂಡ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಆಕಸ್ಮಿಕವಾಗಿ ಏನೋ ಒಂದು ನಡೆಯೋದು ಹೋಗುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಬಹು ಜಾಗೃತೆ ಉಳ್ಳವರಾಗಿ ದೇವರು ಎಚ್ಚರಿಸ್ತಾ ಇದ್ದಾರೆ. ಕಾಲವು ಸುಮ್ಮನೆ ಕಳಕೊಳ್ಳದಂತೆ ಅದನ್ನ ಬೆಲೆಯುಳ್ಳದೆಂದು ನೀವು ನೋಡ್ರಿ. ಯಾಕೆ ಅಂದ್ರೆ ದಿನಮಾನಗಳು ಕೆಟ್ಟವುಗಳಾಗಿದೆ. ಯಾವಾಗ ಯಾವ ರೀತಿ ಸೈತಾನನು ಯಾರನ್ನು ವಶಪಡಿಸಿಕೊಳ್ತಾನೋ ನಮಗೆ ಗೊತ್ತಿಲ್ಲ. ಆತನ ಸಮಯ ಅಲ್ಪವೆಂದು ತಿಳಿದು ಬಹು ಗರ್ಜಿಸುವ ಸಿಂಹವಾಗಿ ಯಾರನ್ನ ನುಂಗಲೇ ಎಂಬುದಾಗಿ ಕಾಯ್ತಾ ಇದ್ದಾನೆ. ಬಹು ಜಾಗ್ರತೆ ಪ್ರಿಯ ಯೌವನಸ್ಥರೇ, ಪ್ರಿಯ ತಂದೆ ತಾಯಿಗಳೇ, ನನ್ನ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಪ್ರಿಯರೇ, ನಾವು ನೋಡುವಾಗ ಅನೇಕ ರೀತಿಯಾಗಿ ಸೈತಾನ ನಮ್ಮನ್ನ ಭ್ರಮೆ ಪಡಿಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ನಾವು ಆಧ್ಯಾತ್ಮಿಕವಾಗಿ ಹೆಚ್ಚು ಬೆಳೆಯಲಿಕ್ಕೆ ನಮ್ಮನ್ನ ಸೈತಾನನು ಬಿಡ್ತಾ ಇಲ್ಲ. ಒಂದು ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ಅಥವಾ ಈ ಲೋಕ ಸಂಬಂಧವಾದ ಕಾರ್ಯಗಳು ನಮಗೆ ಎಷ್ಟೋ ಇಂಪಾರ್ಟೆಂಟ್ ಆದಾಗ ಆ ಒಂದು ವಿಚಾರದಲ್ಲಿ ನಾವೆಷ್ಟೋ ವ್ಯಾಲ್ಯೂ ಆಗಿ ನೋಡ್ತೇವೆ ಸಮಯವನ್ನ. ಒಂದು ಉದ್ಯೋಗ ಸ್ವಲ್ಪ 5 ನಿಮಿಷ ತಡ ಆಯ್ತು ಅಂದ್ರೆ ಸಾಕು, ನಾವು ಏನೇನೋ ಆಲೋಚನೆ ಮಾಡಿ, ಅಯ್ಯೋ ಅವ್ರು ಬೈತಾರೆ, ಮ್ಯಾನೇಜರ್ ಬೈತಾರೆ, ಬೇಗ ಹೋಗ್ಬೇಕೆಂಬುದಾಗಿ ಚಕ್ಕ ರೆಡಿ ಹಾಕಿ ನಾವು ಹೊರಟು ಬಿಡ್ತೇವೆ. ಸಮಯವನ್ನ ಬೆಲೆಯುಳ್ಳದೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. 5 ನಿಮಿಷ ತಡ ಆಗ್ಲಿಕ್ಕೂ ಕೂಡ ನಾವು ಬಿಡೋದಿಲ್ಲ. ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದ್ರಲ್ಲಿ 5 ನಿಮಿಷ ತಡ ಆದ್ರೂ ಪನಿಷ್ಮೆಂಟ್ ಕೊಡ್ತಾರೆ, ಹೊರಗೆ ನಿಲ್ಲಿಸ್ತಾರೆ, ಕ್ವಶನ್ ಮಾಡ್ತಾರೆ. ನಾವದನ್ನ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಮಕ್ಕಳನ್ನ ಬೇಗ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ತಾರೆ. ಕಷ್ಟವೇ ಆದ್ರೂ ಮಾಡ್ತಾರೆ. ಆದರೆ ಈ ಎಲ್ಲಾ ವಿಚಾರದಲ್ಲಿ ಸಮಯವನ್ನ ಫಾಲೋ ಮಾಡುವಂತ ನಾವು, ಬೆಲೆಯುಳ್ಳದೆಂಬುದಾಗಿ ನೋಡ್ತಾ ಇರುವಂತ ನಾವು, ಟೈಮ್ ಸರಿಯಾಗಿರಬೇಕು ಅನ್ನುವಂತ ಆಲೋಚನೆ ಮಾಡುವಂತ ನಾವು, ತಿನ್ನುವಂತ ಆಹಾರದ ವಿಚಾರದಲ್ಲಿ ಕರೆಕ್ಟ್ ಟೈಮಿಗೆ ತಿನ್ಬೇಕಪ್ಪ, ಇಲ್ಲಾಂದ್ರೆ ಅನಾರೋಗ್ಯ, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಸರಿಯಾದ ಸಮಯಕ್ಕೆ ತಿನ್ಬೇಕು, ಡಾಕ್ಟರ್ ಹೇಳಿದ್ದಾರೆ. ಇದೆಲ್ಲವನ್ನ ಫಾಲೋ ಮಾಡ್ತಿರುವಂತ ನಾವು ಎಲ್ಲರೂ ದೇವರ ವಾಕ್ಯವನ್ನು ಓದೋದ್ರಲ್ಲಾಗಿರ್ಬೋದು, ದೇವರನ್ನ ಪ್ರಾರ್ಥಿಸುವಂತ ವಿಚಾರದಲ್ಲಾಗಿರ್ಬೋದು, ಸರಿಯಾದ ಸಮಯಕ್ಕೆ ಸಭೆಗೆ ಹೋಗುವಂತ ವಿಚಾರದಲ್ಲಾಗಿರ್ಬೋದು, ನಮ್ಮ ಆಧ್ಯಾತ್ಮಿಕ ಜೀವಿತವನ್ನ ವೃದ್ಧಿಪಡಿಸಿಕೊಳ್ಳುವಂತ ವಿಚಾರದಲ್ಲಿ ನಾವು ಸಮಯವೇ ಕೊಡುವುದಿಲ್ಲ. ಸಮಯ ಇಲ್ಲ ಅಂತಹ ಒಂದು ಭ್ರಮೆಯಲ್ಲಿ ನಾವು ಇದ್ದೇವೆ. ಅದು ಸೈತಾನು ನಮ್ಮಲ್ಲಿ ಕೊಡ್ತಾ ಇರುವಂತ ಆಲೋಚನೆ. ಇವಾಗ ಉದಾಹರಣೆಯಾಗಿ ನಾವು ಯಾವುದೋ ಒಂದು ಪ್ರಾಂತಕ್ಕೆ ಹೋಗ್ಬೇಕು, ಎಲ್ಲೋ ಒಂದು ಫಂಕ್ಷನ್ ಇದೆ, ಅದು ಟ್ರೈನ್ ಜರ್ನಿ ಆಗಿರ್ಬೋದು, ಬಸ್ ಜರ್ನಿ ಆಗಿರ್ಬೋದು. ಆ ಬಸ್ ಇದೇ ಟೈಮಿಗೆ ಬರುತ್ತೆ, ಮತ್ತೆ
1 hour ಆದ್ರೂ ಆ ಬಸ್ ಸಿಗಲ್ಲ. ಸೊ ಟ್ರೈನ್ ಸಮಯಕ್ಕೆ ಹೋದ್ರೆ ಮತ್ತೆ ಸೊ ಸಿಗೋದಿಲ್ಲ ಟ್ರೈನ್ ಅಂತ ಅಂದ್ಕೊಳ್ಳುವಂತ ನಾವು 1 hour ಮುಂಚೆನೆ ಹೋಗಿ ನಿಂತ್ಕೊಂಡು ಕಾಯ್ತಾ ಇರ್ತೇವೆ. ಹೌದಾ? ವಾಸ್ತವವೇ. ಆದ್ರೆ ದೇವರ ಸಭೆ, ದೇವರು ನಮಗಾಗಿ ಸಭೆಯಲ್ಲಿ ಕಾಯ್ತಾ ಇರ್ತಾರಲ್ವಾ? ಕ್ರಿಸ್ತನು ಶಿರಸ್ಸಾಗಿ ಸಭೆಗೆ ಎದುರು ನೋಡ್ತಾ ಇರ್ತಾರಲ್ವಾ? ನನ್ನ ಮಕ್ಕಳು ಬರ್ತಾರೆ ಎಂಬುದಾಗಿ ತಡವಾಗಿ ಹೋಗ್ತೇವೆ. ಪ್ರಾರ್ಥನೆ ಇರೋದಿಲ್ಲ. ಪ್ರತಿನಿತ್ಯ ದಿನದ ಚಟುವಟಿಕೆಯಲ್ಲಿ ಪ್ರಾರ್ಥನೆ ಇರೋದಿಲ್ಲ. 5 ನಿಮಿಷ ಏನೋ ಹಂಗೆ ಪ್ರಾಯ ಮಾಡ್ಕೊಳ್ಳೋದು ಹೋಗ್ತಾರೆ. ಎಷ್ಟು ಜನರ ಜೀವಿತದಲ್ಲಿ ಇದು ನಡೀತಾ ಇದೆ. ನಮ್ಮ ಮನಸ್ಸಾಕ್ಷಿಗೆ ನಾವು ಪ್ರಶ್ನೆ ಹಾಕಿಕೊಳ್ಳೋಣ. ದಿನಮಾನಗಳು ಕೆಟ್ಟವುಗಳಾಗಿವೆ. ನಾವೇನೋ ಸಾಫಿಯಾಗಿ ಹೋಗ್ತಾ ಇದೆ ದಿನಮಾನಗಳು ಎಂಬುದಾಗಿ ಅಂದುಕೊಳ್ತಾ ಇದ್ದೇವೆ. ಆದರೆ ದಿನಮಾನಗಳು ಬಹು ಕೆಟ್ಟವುಗಳಾಗಿದೆ. ಅಕಸ್ಮಾತ್ತಾಗಿ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ನಮ್ಮ ಆತ್ಮ ರಕ್ಷಣೆ ನಮ್ಮ ಕೈಯಲ್ಲೇ ಇದೆ. ಆಮೇನ್. ಪ್ರಿಯರೇ, ಒಂದು ವಿಚಾರವನ್ನ ನಿಮ್ಮ ಹತ್ತಿರ ಹಂಚ್ಕೊಳ್ತೇನೆ. ಒಂದು ಯೌವನ ಪ್ರಾಯದ ಒಂದು ಯೌವನಸ್ಥೆ 14-15 ವರ್ಷ ಚೆನ್ನಾಗಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಸಡನ್ ಆಗಿ ಸ್ನಾನ ಮಾಡಿ ಬರ್ತೇನೆ ಎಂಬುದಾಗಿ ಹೇಳಿದಂತ ಮಗಳು ಹೊರಗೆ ಬಂದೇ ಇಲ್ಲ. ಅವರ ಕುಟುಂಬಸ್ಥರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಲ್ಲೇ ಪ್ರಾಣ ಹೋಯ್ತು. ಗೊತ್ತಿಲ್ಲ ಯಾವಾಗ ಏನ್ ನಡೆಯುತ್ತೆ ಅಂತ. ಅದಕ್ಕಾಗಿ ನಮ್ಮ ಆತ್ಮ ದೇವರು ನಮ್ಮನ್ನು ರಕ್ಷಿಸಿಕೊಳ್ಳಕ್ಕೆ, ಆತ್ಮೀಯವಾಗಿ ನಮ್ಮ ಆತ್ಮವನ್ನ ಪರಿಶುದ್ಧವನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ದೇವರು ದಿನವನ್ನ ಸಮಯನ ಕೊಡ್ತಿದ್ದಾರೆ. ಅದು ವ್ಯರ್ಥವಾಗಿ ಮಾಡ್ಕೊಬೇಡಿ. ಉದ್ಯೋಗ ಅಂತಲೋ ಇನ್ನಿತರ ಕಾರ್ಯಗಳಂತಲೋ ಅದಕ್ಕೆ ಸಮಯ ಕೊಟ್ಟು ದೇವರಿಗೆ ಸಮಯ ಕೊಡೋದಲ್ಲೇ, ಆಧ್ಯಾತ್ಮಿಕ ವಿಚಾರದಲ್ಲಿ ಬೆಳೆಯೋದಿಕ್ಕೆ ಸಮಯ ಕೊಡೋದಲ್ಲೇ ಇದ್ರೆ ಬಹು ಕಷ್ಟ. ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀವಿ, ಟ್ಯೂಷನ್ಸ್ ಕಳಿಸ್ತೀವಿ, ಆದ್ರೆ ಸಂಡೇ ಕ್ಲಾಸಿಗೆ ಕಳಿಸೋದಿಲ್ಲ. ದೇವರ ವಾಕ್ಯ ಅಂದ್ರೆ ಅವರಿಗೆ ಗೊತ್ತಿಲ್ಲ. ಚಿಕ್ಕ ಪುಟ್ಟ ಒಂದು ವಚನಗಳು ಕೇಳಿದಾಗ ಒಂದು ಕ್ಯಾರೆಕ್ಟರ್ಸ್, ಒಂದು ಬೈಬಲ್ ಅಲ್ಲಿ ಇರುವಂತ ದಾವೀದನ ಹೆಸರು, ಸೊಲೊಮೋನನ ಹೆಸರು ಸೊ ಕೇಳಿದಾಗ ಅವ್ರಿಗೆ ಗೊತ್ತಿಲ್ಲ. ಯಾವ ಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಆಧ್ಯಾತ್ಮಿಕವಾಗಿ ಎಷ್ಟು ನೀವು ಸಮಯವನ್ನು ಕೊಡ್ತಾ ಇದ್ದೀರಿ ಆಲೋಚನೆ ಮಾಡಿ. ಎಲ್ಲದಕ್ಕಿಂತ ಮಿಗಿಲು ನನ್ನ ದೇವರು ಆಧ್ಯಾತ್ಮಿಕ ಸ್ಥಿತಿ ವೃದ್ಧಿ ಆಗುವಂಥದ್ದು. ಆಮೇನ್. ಅದರಲ್ಲಿ ಹೆಚ್ಚು ಸಮಯವನ್ನು ಕೊಟ್ಟು ಬೆಲೆಯುಳ್ಳದೆಂಬುದಾಗಿ ನೋಡಿ ಸಮಯವನ್ನು ಕಳೆದುಕೊಳ್ಳದಂತೆ ದೇವರು ತಾನೇ ನಮ್ಮನ್ನ ಬಲಪಡಿಸಿ ನಡೆಸಲಿ. ದೇವರು ವಾಗ್ದಾನ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶ್ವಾಸಿಸಲಿ, ಬಲಪಡಿಸಲಿ. ಮೇನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಅದು ಮಾತ್ರವಲ್ಲ, ನೀವು ಪರ್ಸನಲ್ ಆಗಿ ನಮ್ಮೊಟ್ಟಿಗೆ ಮಾತನಾಡಬೇಕು ಎಂಬುದಾಗಿ ನೆನೆಸೋದಾದ್ರೆ, ಸೊ ನಿಮ್ಮ ವಿಜ್ಞಾಪನೆಗಳನ್ನ ತಿಳಿಸ್ಬೇಕು ಎಂಬುದಾಗಿ ನೆನೆಸೋದಾದ್ರೆ ಕೆಳಗೆ ಸ್ಕೂಲ್ ಆಗ್ತಿರುವಂತ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮೊಟ್ಟಿಗೆ ಮಾತನಾಡ್ಬೋದು. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನ ಅಂತ ದೇವರ ಮಹೋನ್ನತನೇ ಸ್ತೋತ್ರ. ಜೀವಳ ಜೀವಾಧಿಪತಿ ಅಂತ ದೇವರ ಸ್ತೋತ್ರ. ಈ ವಾಗ್ದಾನ ಮೂಲಕ ನಾವೆಲ್ಲರನ್ನ ಆಶೀರ್ವದಿಸಿ ಎಚ್ಚರಿಸಿ ಬಲಪಡಿಸಿ ನಡೆಸಲಿಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.